ನೀವು ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಯಾರಾದರೂ ಬಂದು ನಿಮ್ಮ ಹತ್ರ ಒಂದು ಪುಟ್ಟ ಹೆಲ್ಪನ್ನು ಕೇಳಿದ್ರೆ, ಅದು ನಿಮ್ಮ ಕೈಲಿ ಮಾಡೋಕ್ಕಾಗೋವಂಥ ಹೆಲ್ಪ್ ಆಗಿದ್ರೆ ಮಾಡಿ. ಹಿಂದೆ ಮುಂದೆ ಯೋಚನೆ ಮಾಡಿಬಿಡಿ. ನಿಮ್ದೇನೇ ಕೆಲಸ ಇದ್ದರೂ ಒಂದು 5-10 ನಿಮಿಷ ಲೇಟ್ ಆಗುತ್ತೆ ತಾನೇ, ಮುಂದಕ್ಕೆ ಹಾಕಿ. ನೀವು ಆವಾಗ ಮಾಡೋ ಒಂದು ಪುಟ್ಟ ಹೆಲ್ಪಿಂದ ಅದು ನಿಮ್ಮ ಗುಡ್ ಮೆಮೊರೀಸ್ಗೆ ಆ್ಯಡ್ ಆಗುತ್ತೆ. ಅದು ಅಲ್ಲದೆ ನೀವು ಯಾರಿಗೆ ಹೆಲ್ಪ್ ಮಾಡಿರ್ತೀರ ನೋಡಿ, ಅವರು ಅವತ್ತಿನ ದಿನ ತುಂಬಾ ಖುಷಿಯಾಗಿರ್ತಾರೆ. ಅವ್ರ ಖುಷಿಗೋಸ್ಕರ, ನಿಮ್ಮದೊಂದು ಗುಡ್ ಮೆಮೊರಿಗೋಸ್ಕರ ಒಂದು 10 ನಿಮಿಷ ಸ್ಯಾಕ್ರಿಫೈಸ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ನಾನು ಹೇಳ್ತೀನಿ. ಸೊ ಯಾರ್ಯಾರೆಲ್ಲ ನಮ್ಮ ಆ್ಯನಿವರ್ಸರಿ ವ್ಲಾಗ್ನ ನೋಡೋದಕ್ಕೆ ಅಂತ ಬಂದಿದ್ದೀರಾ, ವೆಲ್ಕಮ್ ಬ್ಯಾಕ್ ಟು ದಿ ವ್ಲಾಗ್. ಇವತ್ತು ಬಂದು ನಮ್ಮದು 5th ಆ್ಯನಿವರ್ಸರಿ. ನಾನದನ್ನು ಮದುವೆಯಾಗಿ ಇವತ್ತಿಗೆ 5th ಇಯರ್ ಕಂಪ್ಲೀಟ್ ಆಗಿ 6th ಇಯರ್ಗೆ ನಾವು ಕಾಲಿಡ್ತಾ ಇದ್ದೀವಿ. ಇವತ್ತಿನ ದಿನ ತುಂಬಾ ಮೆಮೊರಬಲ್ ಡೇ. ನನಗೆ ತುಂಬಾ ಖುಷಿಯಿಂದ ಇದ್ದೀವಿ. ನಾನದನ್ನು ಆ್ಯನಿವರ್ಸರಿ ಅಂದರೆ ಇಷ್ಟು ವರ್ಷ ಜೊತೆಯಲ್ಲಿ ಖುಷಿಯಾಗಿ ಕಷ್ಟನೋ ಸುಖನೋ, ಎಷ್ಟೇ ಜಗಳ ಮನಸ್ತಾಪ ಕೋಪ ಪ್ರೀತಿ ಎಲ್ಲನೂ ಕೂಡ ಈಕ್ವಲ್ ಆಗಿ ಮೇಂಟೈನ್ ಮಾಡಿಕೊಂಡು 5 ವರ್ಷ ಒಂದೇ ದೋಣಿಲಿ ಸಾಕ್ತಾ ಬಂದಿದ್ದೀವಿ ಅಂದರೆ ತುಂಬಾ ಖುಷಿ ಸಿಗುತ್ತೆ ಅಲ್ವಾ. ಸೊ ಈ ಒಂದು ಬೆಸ್ಟ್ ಡೇನ ನಾನು ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡು ಈ ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ಬಂದು ನಾನು ಡಿನ್ನರ್ ರೆಸಿಪಿಗೆ ಅಂತ ಕ್ಯಾರೆಟ್ ಹಲ್ವಾನ ಚೂಸ್ ಮಾಡಿದ್ದೀನಿ. ಕ್ಯಾರೆಟ್ ಹಲ್ವಾ ಸ್ವಲ್ಪ ಹೆಲ್ದಿ ಫುಡ್ ಲಿಸ್ಟಿಗೆ ಸೇರುತ್ತಲ್ಲ, ಹಾಗಾಗಿ ನಾನಿಲ್ಲಿ ಇವತ್ತು ಕ್ಯಾರೆಟ್ ಹಲ್ವಾನ ಚೂಸ್ ಮಾಡಿದ್ದೀನಿ. ಹಾಗೆ ಅದ್ರ ಜೊತೆಗೆ ನಾನಿವತ್ತು ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ನಮ್ಮ ಟ್ಯೂಷನ್ ಮಕ್ಕಳಿಗೆ ಎಕ್ಸಾಮ್ ನಡೀತಿರೋ ಕಾರಣ ಸೊ ನಾನು ಅವ್ರಿಗೆ ಲೀವ್ ಕೊಡೋ ಅಂಥ ಸಿಚುವೇಷನಲ್ಲಿ ಇರಲಿಲ್ಲ. ಏನು ಮಾಡೋಕ್ಕಾಗಲ್ಲ, ಗೋ ವಿತ್ ದ ಫ್ಲೋ ಅನ್ನೋಂಗೆ ಹೇಗಾಗುತ್ತೋ ಹಾಗೆ ಸಿಂಪಲಾಗಿ ಆದರೂ ಸರಿ ಸೆಲೆಬ್ರೇಟ್ ಮಾಡೋಣ. ನನ್ನ ಕಡೆಯಿಂದ ಒಂದು ಪುಟ್ಟ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಬಿಟ್ಟು ನಾನಿವತ್ತು ಡಿನ್ನರ್ ಮಾಡ್ತಾಯಿದ್ದೀನಿ. ಡಿನ್ನರ್ ರೆಸಿಪಿನ ಶೂಟ್ ಮಾಡ್ತಾಯಿದ್ದೀನಿ. ತುಂಬಾ ಸಿಂಪಲಾಗಿ ನಾನಿವತ್ತು ಕ್ಯಾರೆಟ್ ಹಲ್ವಾನ ಮಾಡ್ಕೊತಾ ಇದ್ದೀನಿ. ಫಸ್ಟಿಗೆ ನಾನಿಲ್ಲಿ ಒಂದು 3 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ದ್ರಾಕ್ಷಿನ ಹಾಕ್ಕೊಂಡು ಚೆನ್ನಾಗಿ ದಪ್ಪ ಆಗೋವರೆಗೂ ಹುರ್ಕೊಂಡಿದ್ದೀನಿ. ನೆಕ್ಸ್ಟ್ ಅದಕ್ಕೆ ನಾನು ತುರಿದಿಟ್ಟಿರೋಂತಹ ಕ್ಯಾರೆಟ್ನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು, ಅದಾದಮೇಲೆ ಒಂದು ಕಪ್ಪಷ್ಟು ಕ್ಯಾರೆಟ್ಗೆ 1.5 ಕಪ್ಪಷ್ಟು ಮಿಲ್ಕ್ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಕುಕ್ ಆದಮೇಲೆ 3/4 ಕಪ್ಪಷ್ಟು ಸಕ್ಕರೆನ ಹಾಕ್ಬಿಟ್ಟು ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಬಿಟ್ಟು ಒಂದು 10 ನಿಮಿಷ ಕುದಿಸ್ತೀವಿ ಅಂದರೆ ರೆಡಿನೇ ಆಗೋಯಿತು. ಎಷ್ಟು ಸಿಂಪಲ್ ಅಲ್ಲ, ತುಂಬಾ ಬೇಗ ಮಾಡ್ಕೊಬೋದು. ಹಾಗೆ ಹೆಲ್ದಿಯಾಗಿಯೂ ಇರುತ್ತೆ, ಟೇಸ್ಟಿಯಾಗಿಯೂ ಇರುತ್ತೆ. ಹಾಗಾಗಿ ನಾನು ನೈಟಿಗೆ ಅಂತ ಈ ಕ್ಯಾರೆಟ್ ಹಲ್ವಾನ ಚೂಸ್ ಮಾಡಿದ್ದೆ. ಹಾಗೆಯೇ ಇವತ್ತು ನಾನಿಲ್ಲಿ ಸಿಂಪಲಾಗಿ ವೆಜ್ ಫ್ರೈಡ್ ರೈಸ್ನು ಕೂಡ ತೋರಿಸ್ತಾ ಇದ್ದೀನಿ. ನಾನಿವತ್ತಿಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಉದ್ದುದ್ದ ಸ್ಲೈಸಾಗಿ ಕಟ್ ಮಾಡಿರೋಂತಹ ಬೆಳ್ಳುಳ್ಳಿ, ಈರುಳ್ಳಿ, ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಯಾವ್ಯಾವ ತರಕಾರಿ ಇರುತ್ತೋ ಎಲ್ಲವನ್ನು ಕೂಡ ನೀವು ಆ್ಯಡ್ ಮಾಡ್ಕೊಬೋದು. ಎಲ್ಲ ಥರ ತರಕಾರಿಗಳನ್ನು ಕೂಡ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇದೇ ಟೈಮಲ್ಲಿ 2 ಹಸಿಮೆಣ್ಸಿನ್ಕಾಯನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾವು ಖಾರದ ಪುಡಿಯನ್ನು ಬಳಸೋದಿಲ್ಲ ಅಲ್ವಾ, ಪೆಪ್ಪರ್ ಪೌಡರ್ ಹಾಕ್ತೀವಲ್ಲ, ಹಾಗಾಗಿ ನಾನು 2 ಸಣ್ಣ ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಹಾಗೆ ಅದಲ್ಲಿ ನಾನು ತರಕಾರಿನೂ ಕೂಡ ಆ್ಯಡ್ ಮಾಡಿದೆ. ಹಾಗೆ ಈ ಕಡೆ ಕ್ಯಾರೆಟ್ ಹಲ್ವಾನು ಕೂಡ ರೆಡಿಯಾಗಿದೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ನೆಕ್ಸ್ಟ್ ಇಲ್ಲಿ ನಾವು ತರಕಾರಿಗೆ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಆಗಲೇ ಹಾಕ್ಬಿಡಬೇಕು. ಆವಾಗ ಅದಕ್ಕೆ ತರಕಾರಿಗೆ ಸ್ವಲ್ಪ ಚೆನ್ನಾಗಿ ಉಪ್ಪೆಲ್ಲ ಹಿಡಿಯುತ್ತೆ. ಹಾಗೆಯೇ ಇಲ್ಲಿ ನಾನು ಒಂದು 1/2 ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಫ್ರೈಡ್ ರೈಸ್ ಅಂದರೆ ಮೇನ್ ಇಂಗ್ರೀಡಿಯೆಂಟೇ ಪೆಪ್ಪರ್ ಪೌಡರ್ ಅಲ್ವಾ, ಸೊ ಅದನ್ನು ಮಾತ್ರ ಮಿಸ್ ಮಾಡ್ದಲ್ಲೇ ಆ್ಯಡ್ ಮಾಡಿ. ಹಾಗೆಯೇ ಇಲ್ಲಿ ನಾನು ಸ್ವಲ್ಪ ರೈಸ್ನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ನಾನಿಲ್ಲಿ ರೈಸ್ನ ಮಾಡಬೇಕಾದ್ರೆ ಸ್ವಲ್ಪ ನಿಂಬೆ ರಸನ ಆ್ಯಡ್ ಮಾಡಿದ್ದೆ. ರೈಸ್ ಮಾಡಬೇಕಾದ್ರೆ ಸ್ವಲ್ಪ ಹುಳಿ ಥರ ಇರಲಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನೀವು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಇಷ್ಟೆಲ್ಲ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಸೋಯಾ ಸಾಸ್ ನೀವು ಹಾಕ್ಕೊಳ್ಳೋದಿದ್ರೆ ಹಾಕ್ಕೊಬೋದು. ನಾನು ಸೋಯಾ ಸಾಸ್ ಯೂಸ್ ಮಾಡಿಲ್ಲ ಈ ಸಲ. ಇಷ್ಟನ್ನು ಹಾಕ್ಬಿಟ್ಟು ಲೈಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಷಿಂಗಿಗೆ ಯೂಸ್ ಮಾಡಿದ್ರೆ ರೆಡಿನೇ ಆಗೋಯಿತು ಫ್ರೈಡ್ ರೈಸು. ಡಿನ್ನರಿಗಂತೂ ಎಲ್ಲ ರೆಡಿ ಆಯಿತು. ಇವಾಗ ಬಂದು ಸೆಲೆಬ್ರೇಷನ್ಗೆ ಅಂತ ನಾನು ಸ್ವಲ್ಪ ಸಿಂಪಲಾಗಿ ಡೆಕೋರೇಟ್ ಮಾಡ್ಕೊತಾ ಇದ್ದೀನಿ. ಸಿಂಪಲಾಗಿ ಅಂದರೆ ತುಂಬಾ ಸಿಂಪಲಾಗಿ, ಯಾಕಂದರೆ ಅಲ್ಲೇ ತುಂಬಾ ಟೈಮ್ ಆಗಿಬಿಟ್ಟಿತ್ತು ಅಲ್ವಾ. ಮಕ್ಕಳಿಗೆ ಟ್ಯೂಷನ್ ಮಾಡಿ ನಾನು ಟ್ಯೂಷನಿಂದ ಕಳಿಸಿ ನಾನು ಮತ್ತೆ ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೆಲ್ಲ ಆಲ್ರೆಡಿ ಒಂದು 9 o'clock ಆಗಿತ್ತು. ಇನ್ನೂ ಲೇಟ್ ಮಾಡಿದ್ರೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಸಿಂಪಲಾಗಿಯೇ ಸ್ವಲ್ಪ ಕ್ಯಾಂಡಲ್ ಲೈಟ್ ಎಲ್ಲ ಇಟ್ಬಿಟ್ಟು ಸಿಂಪಲಾಗಿ ಡೆಕೋರೇಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಮ್ಮ ಡೇನ ನಾವೇ ಸೆಲೆಬ್ರೇಟ್ ಮಾಡಬೇಕಲ್ವಾ. ಸೊ ನಾವು ಅದನ್ನು ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಕ್ರಿಯೇಟ್ ಮಾಡೋಕ್ಕಾಗುತ್ತೋ ಅಷ್ಟು ಚೆನ್ನಾಗಿ ನಾವು ಆ ದಿನನ ಖುಷಿಯಾಗಿ ಇಟ್ಕೊಬೇಕು. ಸೊ ನಾನು ಅಷ್ಟೇ ಪ್ರತಿಯೊಂದು ದಿನವೂ ಕೂಡ ಎಂಜಾಯ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಂದು ದಿನವೂ ಕೂಡ ಬ್ಯೂಟಿಫುಲ್ಲಾಗಿ ಕ್ರಿಯೇಟ್ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ.
ಇದು ಆ್ಯಕ್ಚುಲಿ ನನ್ನ ಕಡೆಯಿಂದ ನನಗೆ ಒಂದು ಪುಟ್ಟ ಸರ್ಪ್ರೈಸ್ ಆಗಿರುತ್ತೆ. ಅವರು ಈ ಥರ ಎಲ್ಲ ಮಾಡ್ತೀನಿ ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಸೊ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ಹಾಗೆ ಸ್ವಲ್ಪ ಡಿಫ್ರೆಂಟಾಗಿರಬೇಕಲ್ವ ಯಾವಾಗಲೂ. ಪ್ರತಿ ಸಲವೂ ಅಷ್ಟೇ ನನ್ನದೇ ಆದ ಕ್ರಿಯೇಟಿವಿಟಿಲಿ ಡಿಫ್ರೆಂಟಾಗಿ ನಮ್ಮ ಆ್ಯನಿವರ್ಸರಿ ಡೇನ ಸೆಲೆಬ್ರೇಟ್ ಮಾಡ್ತಾನೆ ಬಂದಿದ್ದೀನಿ. ಇದು ಸೇರಿ 5ನೇ ಸಲ ನಾನು ನಮ್ಮ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇರೋದು. ಸೊ ಫೈನಲಿ ಆ ಸಮಯ ಬಂದೇ ಬಿಟ್ಟು ಸಿಂಪಲಾಗಿ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಎಷ್ಟು ಗ್ರ್ಯಾಂಡಾಗಿ, ಎಷ್ಟು ಲಕ್ಸುರಿಯಾಗಿ ನಾವು ಒಂದು ಮೂಮೆಂಟ್ನ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ನೆಮ್ಮದಿಯಿಂದ, ಎಷ್ಟು ಖುಷಿಯಿಂದ ನಾವು ಆ ಮೂಮೆಂಟ್ನ ಎಂಜಾಯ್ ಮಾಡ್ತೀವಿ ಅನ್ನೋದು ಮ್ಯಾಟರ್ ಆಗೋದು. ಸೊ ನಾವು ಅಷ್ಟೇ ಪುಟ್ಟದಾಗಿ ಆದರೂ ಸರಿ ನಮ್ಮ ಖುಷಿನ ನಾವು ಅದರಲ್ಲೇ ಕಂಡ್ಕೊಳ್ತೀವಿ. ಹಾಗೆಯೇ ಈ ಒಂದು ಬ್ಯೂಟಿಫುಲ್ ಮೆಮೊರಬಲ್ ಡೇ ದಿನ ನಾನು ಅವ್ರಿಗೆ ಒಂದು ಬ್ಯೂಟಿಫುಲ್ ಮೆಮೊರಿನ ಕೊಡಬೇಕು ಅಂತ ಒಂದು ಪುಟ್ಟ ಫೋಟೋ ಫ್ರೇಮ್ನ ಕೂಡ ಕೊಟ್ಟಿದ್ದೆ. ಅದು ಅವ್ರಿಗೆ ಗೊತ್ತೇ ಇರಲಿಲ್ಲ, ತುಂಬಾ ಖುಷಿಪಟ್ಟರು ಫೋಟೋ ಫ್ರೇಮ್ನ ನೋಡಿ. ಆ್ಯಕ್ಚುಲಿ ಅದು ನಮ್ಮ ಮದುವೆ ಫೋಟೋ ಆಗಿರುತ್ತೆ. ತುಂಬಾ ಖುಷಿ ಆಯಿತು. ಆ ಫೋಟೋ ನೋಡಿದಾಗೆಲ್ಲ ನನಗೆ ತುಂಬಾ ಖುಷಿ ಆಗುತ್ತೆ. ಹಾಗೆಯೇ ಇದ್ರ ಜೊತೆ ಮತ್ತೊಂದು ಪುಟ್ಟ ಗಿಫ್ಟ್ ಕೂಡ ಕೊಟ್ಟಿದ್ದೆ. ಆ್ಯಕ್ಚುಲಿ ನಾನು ತುಂಬ ದಿವಸ ಅಲ್ಲ, ಆ್ಯಕ್ಚುಲಿ ತುಂಬ ವರ್ಷದಿಂದ ಆಸೆ ಇತ್ತು ಈ ಒಂದು ಗಿಫ್ಟ್ನ ಕೊಡಬೇಕು ಅಂತ. ಫೈನಲಿ ಆ ಡೇ ಬಂದೇ ಬಿಡ್ತು. ನಾನು ತುಂಬ ದಿವಸದಿಂದ ಅಂದ್ಕೊಂಡಿದ್ದ ಗಿಫ್ಟು ಅವ್ರಿಗೆ ಕೊಡ್ತಿದ್ದೀನಲ್ಲ ಅಂತ ಅವ್ರಿಗಿಂತ ಜಾಸ್ತಿ ನನಗೆ ಖುಷಿ ಆಗ್ತೈತೆ. ನಾನು ಅಂದ್ಕೊಂಡಿದ್ದನ್ನು ಅವರಿಗೆ ಕೊಡ್ತಾ ಇದ್ದೀನಲ್ಲ ಅಂತ. ಅವರು ಕೂಡ ತುಂಬಾ ಖುಷಿಪಟ್ಟರು, ನಾವು ಕೂಡ ತುಂಬಾ ಖುಷಿಯಾಗಿದ್ವಿ. ಸೊ ಫೈನಲಿ ನಮ್ಮ ಈ ಆ್ಯನಿವರ್ಸರಿ ಡೇ ತುಂಬಾ ಚೆನ್ನಾಗಿ ಇತ್ತು. ಅವ್ರಿಗೆ ನನ್ನ ಕಡೆಯಿಂದ ಒಂದು ಪುಟ್ಟ ವಾಚನ್ನ ಕೂಡ ಕೊಡಿಸಿದ್ದೆ. ಅವ್ರಿಗೂ ತುಂಬಾ ಇಷ್ಟ ವಾಚ್ ಅಂದರೆ. ಅದರಲ್ಲೂ ನಾನು ಅವರಿಗೆ ಕೊಡಿಸಿದ್ನಲ್ಲ, ನಾನು ಅರ್ನ್ ಮಾಡ್ತಿರೋ ದುಡ್ಡಲ್ಲಿ ಕೊಡಿಸಿದ್ನಲ್ಲ, ಅದು ನನಗೆ ತುಂಬಾ ಖುಷಿಯಾಗಿದ್ದು. ಅಂದರೆ ಹೇಗೆ ಕಾಣಿಸ್ತಿದೆ ಅಂತ ನೋಡ್ಬಿಟ್ಟು ಕಮೆಂಟ್ ಮಾಡಿ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ. ಈ ರೀತಿ ನಮ್ಮ ಪುಟ್ಟ ಆ್ಯನಿವರ್ಸರಿ ಸೆಲೆಬ್ರೇಷನ್ನು ಮುಗೀತು. ಹಾಗೆ ಡಿನ್ನರ್ನ ಕೂಡ ನಾವು ಒಟ್ಟಿಗೆ ಮಾಡ್ತಾ ಈ ನಮ್ಮ ಬ್ಯೂಟಿಫುಲ್ ಡೇನ ನಾವು ತುಂಬಾ ಖುಷಿಯಿಂದ ಎಂಡ್ ಮಾಡಿದ್ದು. ವಿಡಿಯೋನ ಕೊನೆವರೆಗೂ ನೋಡಿ. ನಿಮಗೇನಾದರೂ ಈ ಪುಟ್ಟ ವ್ಲಾಗ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಗೊತ್ತಲ್ಲ, ಕೊನೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ಮುಂದೆ ಇನ್ನೂ ಹೊಸ ವಿಡಿಯೋಗಳ ಜೊತೆ ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು.